ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ಈ ವ್ಲಾಗ್ ತುಂಬಾ ಸ್ಪೆಷಲ್ಲು. ಯಾಕಂದರೆ ನಾವು ಇವತ್ತು ಎಲ್ಲರೂ ಒಟ್ಟಿಗೆ ಸೇರಿ ಅಪ್ಪಾಜಿ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನೀವು ನನ್ನ ನಾದಿನಿ ಬರ್ಡೇ ಸೆಲೆಬ್ರೇಷನ್ ವಿಡಿಯೋ ಕೂಡ ನೋಡ್ಬೋದು. ಹಾಗೆಯೇ ಎರಡು ಈವೆಂಟ್ಸ್ದು ಒಂದಷ್ಟು ಫೋಟೋಸ್ ಕೂಡ ಹಾಕಿದ್ದೀನಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ. ಸೊ ಇವತ್ತಿನ ಈ ವ್ಲಾಗಿನ ಸ್ಪೆಷಾಲಿಟಿ ಏನು ಅಂದರೆ, ಆ್ಯನಿವರ್ಸರಿಗೆ ಅಪ್ಪಾಜಿ ಅಮ್ಮನ ಫೋಟೋ ಇರೋವಂಥ ಕೇಕ್ನ ಅಣ್ಣ ಮತ್ತು ಅದಕ್ಕೆ ಸೇರಿ ತರಿಸಿದ್ರು. ತುಂಬಾ ಸ್ಪೆಷಲು. ನಾವು ಫಸ್ಟ್ ಟೈಮ್ ಈ ರೀತಿ ಕೇಕ್ ಕಟ್ ಮಾಡ್ತಿರೋದು. ಒಂದು ಮೆಮೊರೇಬಲ್ ಆಗಿರಲಿ ಈ ದಿನ ಅಂತ ಈ ಥರ ಸ್ಪೆಷಲ್ಲಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಹಾಗೆ ನಮ್ಮ ಜೊತೆಗೆ ನಮ್ಮ ಔಟ್ ಹೌಸಲ್ಲಿರುವಂಥ ಫ್ಯಾಮಿಲಿ ಕೂಡ ಸೇರಿ ಅವ್ರ ಜೊತೆಗೂ ಕೂಡ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಮಕ್ಕಳು ಕೂಡ ಇದ್ದಾರೆ. ಇದ್ರ ಜೊತೆ ಡಿನ್ನರ್ ಕೂಡ ಅರೇಂಜ್ಮೆಂಟ್ಸ್ ಆಗಿದೆ. ಡಿನ್ನರಲ್ಲಿ ಏನೇನಿದೆ ಅಂತ ಕೂಡ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಸೊ ಕೇಕ್ನ ಎಲ್ಲ ಓಪನ್ ಮಾಡಿ ಎಲ್ಲರೂ ನೋಡ್ತಾ ಇದ್ದಾರೆ ಫಸ್ಟ್ ಟೈಮ್ ಫೋಟೋ ಇರೋ ಕೇಕ್ ಹೇಗೆ ಕಾಣುತ್ತೆ ಅಂತ. ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಗೊತ್ತಿರ್ಬೋದು ಈ ಫೋಟೋ ಹಾಕಿ ಮಾಡೋ ಕೇಕ್ ಬಗ್ಗೆ, ಪೇಸ್ಟ್ರಿ. ಬಟ್ ಇನ್ನು ಕೆಲವ್ರಿಗೆ ಗೊತ್ತಿಲ್ಲ ಅಂತ ಆದರೆ, ಈ ಫೋಟೋ ತೆಗೆದು ತಿನ್ನುವಂಥದ್ದಲ್ಲ, ಫೋಟೋ ಸಮೇತನೇ ತಿನ್ನುವಂಥ ಕೇಕು. ಎಡಿಬಲ್ ಆಗಿ ಮಾಡಿರ್ತಾರೆ ಅದನ್ನು. ಸೊ ನಿಮಗೂ ಕೂಡ ಹತ್ತಿರದಿಂದ ತೋರಿಸಿದ್ದೀನಿ ಹೇಗೆ ಕಾಣುತ್ತೆ ಅಂತ. ಸೊ ಇನ್ನೇನು ಕೇಕ್ ಕಟ್ ಮಾಡೋ ಟೈಮು. ಹೊರಗಡೆ ಸೆಲೆಬ್ರೇಟ್ ಮಾಡ್ತಿದ್ರಿಂದ ಸ್ವಲ್ಪ ಗಾಳಿ ಕೂಡ ಬೀಸ್ತಿರುತ್ತೆ. ಸೊ ಕಷ್ಟಪಟ್ಟು ಲೈಟ್ ಮಾಡ್ತಾ ಇದ್ದಾರೆ ಕ್ಯಾಂಡಲ್ನ. ಹೋದ ವರ್ಷದ ಆ್ಯನಿವರ್ಸರಿಗೆ ಅಪ್ಪಾಜಿ ಅಮ್ಮ ನಮ್ಮ ಮನೆಗೆ ಬಂದಿದ್ದರು. ಸೊ ಇಲ್ಲಿ ನಾವು ತಮಿಳ್ನಾಡಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ, ಬಾರ್ಬಿಕ್ಯೂ ನೇಷನಲ್ಲಿ. ನೀವು ಕೂಡ ತುಂಬಾ ವಿಶಸ್ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಳಿಸಿದ್ರಿ. ಈ ವರ್ಷ ಕೂಡ ಅದೇ ರೀತಿ ಅಪ್ಪಾಜಿ ಅಮ್ಮಂಗೆ ವಿಶಸ್ ಎಲ್ಲ ಕಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಿಮ್ಮ ವಿಶಸ್ ಮತ್ತು ಬ್ಲೆಸ್ಸಿಂಗ್ಸು ನಮ್ಮ ಫ್ಯಾಮಿಲಿಗೆ ತುಂಬಾ ಇಂಪಾರ್ಟೆಂಟು. ಎಲ್ಲರಿಗೂ ಕೇಕ್ ತಿನ್ನಿಸಿದ್ದಾದಮೇಲೆ ಈಗ ಎಲ್ಲರಿಗೂ ಮಕ್ಕಳಿಗೆ ಹಾಗೆ ದೊಡ್ಡವ್ರಿಗೆ ಕೇಕ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಎಲ್ಲರೂ ಫೋಟೋಸ್ ಕೂಡ ತೆಗೆಸ್ಕೊಂಡ್ವಿ ಒಟ್ಟೊಟ್ಟಿಗೆ ಸೇರಿ. ಸೊ ಇವತ್ತಿನ ಡಿನ್ನರ್ ಮೆನ್ಯೂ ಚಿಕನ್ ಬಿರಿಯಾನಿ, ಹಾಗೆಯೇ ಚಿಕನ್ ಚಾಪ್ಸ್ ಅಂದರೆ ಸೆಮಿ ಗ್ರೇವಿ ಟೈಪ್ ಇತ್ತು. ತುಂಬ ಚೆನ್ನಾಗಿತ್ತು. ಹಾಗೆ ಅದ್ರ ಜೊತೆ ಒಂದು ಪಾಯಸ ಕೂಡ ಇತ್ತು. ಸೊ ಸಿಂಪಲ್ಲಾಗಿ ಒಂದು ಸ್ಪೆಷಲ್ಲಾಗಿ ಕೂಡ ಡಿನ್ನರ್ನ ಅರೇಂಜ್ಮೆಂಟ್ ಮಾಡಿದರು. ನೀವು ನೋಡ್ತಿರ್ಬೋದು, ಲಿಖಿತ ವಿಡಿಯೋ ಮಾಡ್ತಿದ್ದಾರಲ್ಲ, ಅವರು ಮತ್ತು ಅವ್ರ ಹಸ್ಬೆಂಡ್ ಶಿವಣ್ಣ ಇಬ್ಬರು ಸೇರಿ ಎಲ್ಲ ಡಿನ್ನರ್ ಅರೇಂಜ್ಮೆಂಟ್ಸ್ ಮಾಡಿದರು. ಸೊ ಈಗ ಒಬ್ಬೊಬ್ಬರಾಗೆ ಎಲ್ರಿಗೂ ಸರ್ವ್ ಮಾಡಿದ್ದಾದಮೇಲೆ ನಾನು ಮತ್ತು ಕಾರ್ತಿಕ್ ಕೂಡ ಊಟ ಮಾಡ್ತಿದ್ದೀವಿ. ಅಮ್ಮನೂ ಕೂಡ ನಮಗೆ ಜಾಯ್ನ್ ಆಗ್ತಾ ಇದ್ದಾರೆ.
ನಾನು ಹಾಕ್ಕೊಂಡಿರೋ ರೆಡ್ ಅನಾರ್ಕಲಿ ಮೀಶೋಯಿಂದ ತರಿಸಿದ್ದು. ನೀವೆಲ್ಲರೂ ನೋಡಿರ್ತೀರ ನನ್ನ ಅನಾರ್ಕಲಿ ಹಾಲ್ ವ್ಲಾಗಲ್ಲಿ. ಬಟ್ ನೀವು ಯಾಕೆ ಮೀಶೋಯಿಂದ ತರಿಸಿರೋ ಬಟ್ಟೆಗಳು ಹಾಕ್ಕೊಳ್ಳಲ್ಲ ಅಂತ ಕೇಳ್ತಿದ್ರಿ. ಯಾವುದು ಈವೆಂಟ್ ಬಂದಿರಲಿಲ್ಲ ಅಷ್ಟೇ. ಸೊ ನಾನು ಎಲ್ಲನೂ ಹಾಕ್ಕೋತೀನಿ. ಸೊ ಕುರ್ತಾ ಜೊತೆಗೆ ನನಗೆ ರೀಸೆಂಟಾಗಿ ಬಂದಿದ್ದ ಕಮೆಂಟ್ಸ್ ಅಂದರೆ, ನಿಮ್ಮ ಕೂದಲು ತುಂಬಾ ಚೆನ್ನಾಗಾಗಿದೆ. ಯೂಶ್ವಲಿ ಡೆಲಿವರಿ ಆದಮೇಲೆ ಕೂದಲು ತುಂಬಾ ಡಲ್ ಆಗುತ್ತೆ, ಹಾಗೆಯೇ ಹೇರ್ ಫಾಲ್ ಆಗುತ್ತೆ. ಬಟ್ ನಿಮ್ಮ ಕೂದಲು ಚೆನ್ನಾಗಿದೆ, ಥಿಕ್ಕಾಗಿ ಉದ್ದ ಕೂಡ ಆಗಿದೆ ಅಂತ. ಸೊ ನಾನು ಅಪ್ಲೈ ಮಾಡ್ತಿರೋದು ಟೀ ಟ್ರೀ ಹೇರ್ ಆಯಿಲು ಸದ್ಯಕ್ಕೆ. ಸೊ ಅದ್ರ ಬಗ್ಗೆ ಹೇಳ್ತಿದ್ದೀನಿ. ಇದರಲ್ಲಿ ಟೀ ಟ್ರೀ ಮತ್ತು ಜಿಂಜರ್ ಆಯಿಲ್ ಎರಡೂ ಇದೆ. ಎರಡೂ ಕೂದಲಿಗೆ ತುಂಬ ನರಿಶಿಂಗು. ಹಾಗೆಯೇ ನಿಮಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದರೆ ಅಥವಾ ಇಚಿ ಸ್ಕ್ಯಾಲ್ಪ್ ಅಂದರೆ ಬುರುಡೆ ಕೆರೆತ ಈ ಥರ ಎಲ್ಲ ಪ್ರಾಬ್ಲಮ್ ಇರುತ್ತಲ್ಲ, ಅದಕ್ಕೆ ತುಂಬಾ ಒಳ್ಳೆಯದಿದು. ನೀವು ನೋಡ್ತಾ ಇರ್ಬೋದು ಇದು ಯಾವ ಥರ ಪ್ಯಾಕೇಜಿಂಗಲ್ಲಿ ಬರುತ್ತೆ ಅಂತ. ಮಾಮಾಅರ್ತ್ ಅವರ ಎಲ್ಲ ಪ್ಯಾಕೇಜಿಂಗ್ ತುಂಬಾ ನೀಟಾಗಿರುತ್ತೆ, ಸ್ವಲ್ಪ ಲಕ್ಸುರಿಯಸ್ಸಾಗಿ ಕೂಡ ಕಾಣುತ್ತೆ. ಹಾಗೆಯೇ ಇದಕ್ಕೆ ಸ್ಪೆಷಲ್ಲಾಗಿ ಕೊಟ್ಟಿರೋಂಥ ಈ ಅಪ್ಲಿಕೇಟರ್ ಕೂಮ್ ನೆಕ್ ಏನಿದೆ ಅದು ನಮಗೆ ಈಸಿಯಾಗಿ ಅಪ್ಲೈ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನಾವು ಫಸ್ಟ್ ಟೈಮ್ ಓಪನ್ ಮಾಡಿದಾಗ ಇದು ಲಿಡ್ ತೆಗೆದುಬಿಟ್ಟು ನಾವು ಈ ಕೂಮ್ ನೆಕ್ ಏನಿದೆ ಅದನ್ನು ಅಟ್ಯಾಚ್ ಮಾಡಿ ಇಟ್ಬಿಟ್ರೆ ಎವ್ರಿ ಟೈಮ್ ನಾವು ತುಂಬ ಈಸಿಯಾಗಿ ಡೈರೆಕ್ಟಾಗಿ ಬುರುಡೆಗೆ ಅಪ್ಲೈ ಮಾಡೋ ಥರ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಬಾಚಣಿಕೆ ಕೂಡ ಯೂಸ್ ಮಾಡೋದು ಬೇಡ, ಇದೇ ಬಾಚಣಿಕೆ ಥರನೂ ಯೂಸ್ ಆಗುತ್ತೆ. ಕೊನೆಯದಾಗಿ ನಾನು ಇದನ್ನು ಹೇಗೆ ಅಪ್ಲೈ ಮಾಡ್ತೀನಿ, ಹಾಗೆ ಯೂಸ್ ಮಾಡೋಕ್ಕೂ ಮುಂಚೆ ಯೂಸ್ ಮಾಡಿದ್ಮೇಲೆ ಏನೇನು ಡಿಫ್ರೆನ್ಸ್ ಆಗಿದೆ ನನ್ನ ಕೂದಲಿಗೆ ಅಂತ ನೀವೇ ಡೈರೆಕ್ಟಾಗಿ ನೋಡ್ಬೋದು. ಮಾಮಾಅರ್ತ್ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಮಾಮಾಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸು ಕಂಪ್ಲೀಟ್ಲಿ ನ್ಯಾಚುರಲ್ ಹಾಗೆ ಕೆಮಿಕಲ್ ಫ್ರೀ. ಅವರ ಗುಡ್ನೆಸ್ ಇನ್ಸೈಡ್ ಅನ್ನೋ ಇನಿಷಿಯೇಟಿವ್ ಬಗ್ಗೆ ನಿಮಗೆ ಹೇಳ್ತಾ ಇರ್ತೀನಿ. ಅಂದರೆ ಪ್ಲ್ಯಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಅಂತ ಒಂದು ತೊಗೊಂಡಿದ್ದಾರೆ ಅವರು. ಅದ್ರ ಪ್ರಕಾರ ನೀವು ಪ್ಲೇಸ್ ಮಾಡೋ ಪ್ರತಿ ಆರ್ಡರ್ಗೆ ಒಂದು ಟ್ರೀನ ಪ್ಲ್ಯಾಂಟ್ ಮಾಡಿ ಅದನ್ನು ಲಿಂಕ್ ಮಾಡ್ತಾರೆ ನಿಮ್ಮ ಆರ್ಡರ್ಗೆ. ಸೊ ಆ ಟ್ರೀ ಯಾವುದು, ಹಾಗೆ ಅದರದ್ದು ಜಿಯೋಗ್ರಫಿಕಲ್ ಲೊಕೇಶನ್ ಏನು ಅಂತ ನಿಮಗೆ ಮೇಲ್ ಕೂಡ ಮಾಡ್ತಾರೆ. ಸೊ ಇದರಿಂದ ನಾವು ಪ್ಲ್ಯಾನೆಟ್ಗೋಸ್ಕರ ಕೂಡ ಏನಾದರೂ ಮಾಡ್ದಂಗೆ ಆಗುತ್ತೆ. 2025 ಒಳಗೆ 1 ಮಿಲಿಯನ್ ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕು ಅಂತ ಕೂಡ ಅವರು ಅಂದ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಪ್ಲಾಸ್ಟಿಕ್ ಪಾಸಿಟಿವ್ ಕೂಡ ಮಾಮಾಅರ್ತಿನ ಎಲ್ಲ ಪ್ರಾಡಕ್ಟ್ಸು. ಅಂದರೆ ಅವರು ಪ್ಲಾಸ್ಟಿಕ್ನ ಎಷ್ಟು ಯೂಸ್ ಮಾಡ್ತಾರೋ ಅದಕ್ಕಿಂತ ಜಾಸ್ತಿ ರೀಸೈಕಲ್ ಮಾಡ್ತಾರೆ. 1 ಮಂತಿಗೆ 120 ಮೆಟ್ರಿಕ್ ಟನ್ಸ್ ಅಷ್ಟು ಪ್ಲಾಸ್ಟಿಕ್ನ ಇವರು ರೀಸೈಕಲ್ ಮಾಡ್ತಾರೆ. ನಿಮಗೆ ಮಾಮಾಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸೂ ಮಾಮಾಅರ್ತ್.in ವೆಬ್ಸೈಟಲ್ಲಿ, ಅಮೆಝಾನ್ ಮತ್ತು ನಾಯ್ಕಾದಲ್ಲಿ ಕೂಡ ಸಿಗುತ್ತೆ. ಹಾಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ ಅಪ್ಲೈ ಮಾಡಿ ನೀವು ಪ್ರಾಡಕ್ಟ್ನ ತೊಗೊಂಡ್ರೆ ನಿಮಗೆ ಅಡಿಷ್ನಲ್ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ ಮಾಮಾಅರ್ತ್.in ವೆಬ್ಸೈಟಲ್ಲಿ. ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಿರ್ಬೋದು ಈಗ ನನ್ನ ಬಿಫೋರ್ ಆ್ಯಂಡ್ ಆಫ್ಟರ್ ಎಫೆಕ್ಟ್ಸು, ಕೂದಲು ಸ್ನಾನ ಮಾಡಿದ್ಮೇಲೆ ಹೇಗೆ ಕಾಣಿಸ್ತಿದೆ ಅಂತ. ನಿಮಗೆ ಬೇಕಾಗಿರೋ ಎಲ್ಲ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಶ್ಯಾಂಪು ಯೂಸ್ ಮಾಡಬೇಕಾದ್ರೆ ಆದಷ್ಟು ಸಲ್ಫೇಟ್ ಫ್ರೀ ಶ್ಯಾಂಪೂನ ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಟೀ ಟ್ರೀ ಮಾಮಾಅರ್ತ್ ಅವ್ರ ಟೀ ಟ್ರೀ ಶ್ಯಾಂಪೂನೇ ಇದೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಅದಲ್ಲದೆ ಆರ್ಗನ್ ಹೇರ್ ಆಯಿಲು, ಅನಿಯನ್ ಹೇರ್ ಆಯಿಲು, ಹಾಗೆ ಬ್ರಿಂಗಾ ಆಮ್ಲಾ ಹೇರ್ ಆಯಿಲ್ ಕೂಡ ಇದೆ. ನಿಮ್ಮ ಕೂದಲಲ್ಲಿ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ನೋಡಿಕೊಂಡು ನೀವು ಅದಕ್ಕೆ ತಕ್ಕನಾಗಿರೋ ಆಯಿಲ್ನ ನೀವು ತರಿಸ್ಕೊಂಡು ಯೂಸ್ ಮಾಡ್ಕೋಬೋದು. ಅಪ್ಪ ಅಮ್ಮಂಗೂ ಕೂಡ ಈ ಆ್ಯನಿವರ್ಸರಿ ಸೆಲೆಬ್ರೇಷನ್ ತುಂಬಾ ಸ್ಪೆಷಲ್ ಆಗಿತ್ತು. ಯಾಕಂದರೆ ಮಗಳು ಅಳಿಯ ಹಾಗೆ ಮಗ ಸೊಸೆ ಜೊತೆ ಸೆಲೆಬ್ರೇಟ್ ಮಾಡೋದ್ರ ಜೊತೆಗೆ ಇಬ್ಬರು ಮೊಮ್ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅನ್ನೋ ಖುಷಿ ಇತ್ತು. ಸೊ ನಿಮಗೆಲ್ರಿಗೂ ಈ ವ್ಲಾಗ್ ಹೇಗನ್ನಿಸ್ತು, ಈ ಸೆಲೆಬ್ರೇಷನ್, ಈ ಪಾರ್ಟ್ ಆಫ್ ದ ಸೆಲೆಬ್ರೇಷನ್ ಹೇಗನ್ನಿಸ್ತು ಅಂತ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಈಗ ನೀವು ಮುಂದೆ ನೋಡೋವಂಥದ್ದು ನಾದಿನಿ ಬರ್ಡೇ ಸೆಲೆಬ್ರೇಷನು. ಸ್ವಾತಿ ಬರ್ಡೇಗೆ ಈ ಸತಿ ಹೋಗಿದ್ದು ತುಂಬಾ ಖುಷಿ ಇತ್ತು. ಭಾಳ ಆಸೆ ಇತ್ತು. ಯಾಕಂದರೆ ಲಾಸ್ಟ್ ಇಯರ್ ಕೂಡ ನಾವು ಅವಳ ಬರ್ಡೇ ಸೆಲೆಬ್ರೇಷನ್ನ ಮಿಸ್ ಮಾಡ್ಕೊಂಡಿದ್ವಿ. ಈ ವರ್ಷ ಮಿಸ್ ಆಗಲಿಲ್ಲ. ಹಾಗೆಯೇ ಇದು ಕೂಡ ಸ್ಪೆಷಲ್. ಯಾಕಂದರೆ ಈ ವರ್ಷ ಅವಳ ಬರ್ಡೇ ಸೆಲೆಬ್ರೇಷನಲ್ಲಿ ಹೊಸ ಮೆಂಬರ್ ಅಂದರೆ ನಮ್ಮ ಪಾಪು ಕೂಡ ಆ್ಯಡ್ ಆಗಿದ್ದಾನೆ. ಸೊ ಅವನಿದ್ದಿದ್ದು ಒಂದು ಎಕ್ಸ್ಟ್ರಾ ಖುಷಿ ಇತ್ತು. ಇಲ್ಲಿ ಡಿನ್ನರ್ಗೆ ಅತ್ತೆನೇ ಎಲ್ಲರಿಗೂ ಸ್ಪೆಷಲಾಗಿ ಯಾರ್ಯಾರಿಗೆ ಏನೇನು ಫೇವ್ರೇಟು ಎಲ್ಲ ಐಟಮ್ಸ್ ಕೂಡ ಮಾಡಿದರು. ಬಟ್ ಅದ್ರ ವೀಡಿಯೋ ತೆಗಿಯೋದು ಮರ್ತೋಯ್ತು. ಪಾಪು ಅದೇ ಟೈಮಲ್ಲಿ ಅತ್ತ ಅನಿಸುತ್ತೆ, ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ಕ್ಲಿಪ್ಪಿಂಗ್ ಕೂಡ ಇಲ್ಲ. ಸೊ ಈ ವಿಡಿಯೋ ಸಿಂಪಲ್ಲಾಗಿ ನನಗೆ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ತೆಗೆದು ನಿಮಗೆ ವೀಡಿಯೋ ಮಾಡಿಕೊಟ್ಟಿದ್ದೀನಿ. ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಕೊನೆವರೆಗೂ ನೋಡ್ತಾ ಇದ್ದರೆ ನೀವು ಒಂದಷ್ಟು ಫೋಟೋಸ್ನ ನೋಡ್ಬೋದು. ಸ್ವಾತಿ
ತವ್ರ ಮನೇಲಿ ಹಾಗೆ ಗಂಡನ ಮನೇಲಿ 2 ಕಡೆ ಸೆಲೆಬ್ರೇಟ್ ಮಾಡಿದ ಫೋಟೋಸ್ನೂ ಕೂಡ ಹಾಕಿದ್ದೀನಿ. ಅದ್ರ ಜೊತೆಗೆ ನಮ್ಮೂರಲ್ಲಿ ಅಪ್ಪ ಅಮ್ಮನ ಆ್ಯನಿವರ್ಸರಿ ಫೋಟೋಸ್ನೂ ಕೂಡ ಇದರಲ್ಲಿ ಮಿಡ್ಲಲ್ಲೇ ಆ್ಯಡ್ ಮಾಡಿದ್ದೀನಿ. ಸೊ ನೋಡಿ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.